ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ರಾಧಾಕೃಷ್ಣ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಮಿನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಶ್ರೀರಾಮನವಮಿ ಹಬ್ಬದಾಗಿರುತ್ತೆ. ಮೊದಲನೇದಾಗಿ ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ. ಯಾಕೆ ಅಂತಂದರೆ ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ. ಯಾಕೆ ಅಂತಂದರೆ ಕಾರಣಾಂತರಗಳಿಂದ ನನಗೂ ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು, ಗಂಟ್ಲೆಲ್ಲ ಸ್ವಲ್ಪ ಕೆಡ್ತ ಜಾಸ್ತಿ ಇತ್ತು. ಸೊ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ಸೀರಿಯಲ್ ಕೂಡ ಇತ್ತೀಚೆಗೆ ಒಂದು ಸ್ವಲ್ಪ ಹಾಕೋಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಇನ್ನೇನು ಅದಕ್ಕೆ ಲೇಟಾಗಿ ಆಗ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ಬಂದುಬಿಟ್ಟು ಶ್ರೀರಾಮನವಮಿ ಹಬ್ಬದ ದಿನದ್ದು ವ್ಲಾಗ್ ಆಗಿರುತ್ತೆ. ನಾನು ಹಿಂದಿನ ದಿನ ಏನೂ ಕೆಲಸನ ಮಾಡ್ಕೊಂಡಿರಲಿಲ್ಲ, ಏಕೆಂದರೆ ನನಗೆ ಶಾಪು ಮತ್ತು ಕೆಲಸಗಳು ತುಂಬಾ ಕೆಲಸ ಇತ್ತು. ಸೊ ಹಾಗಾಗಿ ಇವತ್ತೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅಂದರೆ ಇವತ್ತು ಎದ್ದಿರೋದು ಎಷ್ಟು ಗಂಟೆಗೆ ಅಂದರೆ, ನಾನು ತುಂಬ ಹುಷಾರಿರ್ಲಿಲ್ವಲ್ಲ, ಹಿಂದಿನ ದಿನ ನೆಗಡಿ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ನಾನು ಒಂದು 7 ಗಂಟೆ ಆಗಿತ್ತು. ಹಬ್ಬದ ದಿನ ಕೂಡ 7 ಗಂಟೆಗೆ ಎದ್ದಿದ್ದೀರಾ ಅಂತ ಅನ್ಕೋಬೋದು. ಸೊ ನನಗೆ ಹುಷಾರಿರ್ಲಿಲ್ವಲ್ಲ, ಸೊ ಹಾಗಾಗಿ ಎದ್ದಿರಲಿಲ್ಲ. ಸೊ ಎದ್ದ ತಕ್ಷಣ ಫಸ್ಟು ಒಟ್ಟಾರಕ್ಕೆಲ್ಲ ನೀರು ಬಿಡ್ತಾ ಇದ್ದೀನಿ. ಏಕೆಂದರೆ ನಮ್ಮ ಒಟ್ಟಾರದ ಮುಂದೆ ತುಂಬಾ ಜಾಗ ಇದೆ. ನಾವು ಕೆಳಗಡೆ ಇರೋದ್ರಿಂದ ಸಿಕ್ಕಾಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೊಬ್ಬರು ಕೂಡ ಪಕ್ಕದಲ್ಲಿ ಮನೆ ಇದೆ, ಸೊ ಅವರು ಕೂಡ ಕ್ಲೀನ್ ಮಾಡ್ಕೊಳ್ತಾರೆ. ನಾನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆ ತಗಳಿಂದನೂ ಹೊರ್ಗಡೆವರೆಗೂ ರೋಡ್ವರೆಗೂ ನೀರನ್ನ ಹಾಕ್ಕೊಳ್ತೀನಿ. ಅಂಗಡಿ ಕೂಡ ಎಲ್ಲ ನಾನೇ ನೀರು ಹಾಕ್ಕೊಳ್ತೀನಿ. ನಮ್ಮ ಅಂಗಡಿ ಇದು. ಸೊ ನಮ್ಮ ಅಂಗಡಿನ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಒಳಗಡೆ ಕೂಡ ಓಪನ್ ಮಾಡಿ ಇವತ್ತು ನಮ್ಮ ಅಂಗಡಿನ ನಿಮಗೆ ತೋರಿಸ್ತೀನಿ. ಸೊ ಎಲ್ಲ ನೀರನ್ನ ಹಾಕ್ಕೊಂಡೆ. ಇನ್ನೊಂದು ಏನು ಗೊತ್ತಾ, ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು, ಏನು ಅನಿಸುತ್ತೆ ನನ್ನ ವಿಡಿಯೋದ ಬಗ್ಗೆ ಅಂತ ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ನೀರೆಲ್ಲ ಹಾಕಿದ್ದಾಯಿತು. ಹೂನವ್ರು ಕೂಡ ಬಂದಿದ್ದರು. ಇನ್ನು ಮಾಮೂಲಿ ಪರ್ಮೆಂಟಾಗಿ ಹೂವು ತೊಗೊಳ್ತೀನಿ ಆಂಟಿ ಹತ್ರ. ನಾನು ಅವ್ರ ಹತ್ರ ಸ್ವಲ್ಪ ಹೂವನ್ನ ತೊಗೊಂಡೆ. ನಾನು ಹೂವನ್ನ ತೊಗೊಂಡು ಬಾಗಿಲಿಗೆ ರಂಗೋಲಿ, ಸಿಂಪಲಾಗಿ ಒಂದು ರಂಗೋಲಿನ ಹಾಕ್ಕೊಂಡೆ. ತುಳಸಿ ಗಿಡದ ಹತ್ರನೂ ಒಂದು ರಂಗೋಲಿನ ಹಾಕಿ ರೆಡಿ ಮಾಡಿದೆ. ಪಕ್ಕದಲ್ಲೇ ತುಳಸಿ ಗಿಡ, ಮನಿ ಪ್ಲಾಂಟ್ ಎರಡು ಇಟ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ವಾಷಿಂಗ್ ಮಿಷನ್ಗೆ ಬಟ್ಟೆಗಳು ಹಾಕೋದಿತ್ತು. ನಾನು ಕಲರ್ ಏನಾದರೂ ಹೋಗುತ್ತೆ ಅನ್ನೋದಾದರೆ ವಾಷಿಂಗ್ ಮಿಷನ್ಗೆ ಹಾಕೋದಿಲ್ಲ, ಅದನ್ನ ಸಪ್ರೇಟ್ ನಾನೇ ವಾಶ್ ಮಾಡ್ಕೊಳ್ತೀನಿ. ಈ ಸೀರೆಗಳು ಮೊನ್ನೆ ಹಬ್ಬದಲ್ಲಿ ಉಟ್ಕೊಂಡಿದ್ದೆ ನಾನು. ಅದನ್ನು ಇವಾಗ ಎಲ್ಲ ವಾಶ್ ಮಾಡಬೇಕು. ಅಂದರೆ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗಿದ್ನಲ್ವ, ತಂದು ಹಂಗೆ ಹಾಕಿದ್ದೆ ನಾನು. ಏನು ವಾಶ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಟೈಮ್ ಇಲ್ಲ ಅನ್ನೋದಕ್ಕಿಂತ ಹುಷಾರಿರಲಿಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ಸ್ವಲ್ಪ ನೀರಲ್ಲಿ ಎದ್ದಿ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು, ಏನು ಒಂದು ಸ್ವಲ್ಪ ತುಟ್ಕೊಂಡಿರೋ ಸ್ಯಾರಿಗಳು ಇವೆಲ್ಲ ಏನು ಗಲೀಜಾಗಿರಲ್ಲ, ಏನಾಗಿರಲ್ಲ. ಇವೆಲ್ಲ ಆಲ್ಮೋಸ್ಟ್ ಡ್ರೈ ಕ್ಲೀನೇ ಕೊಡಬೇಕು. ನಾನೆಲ್ಲ 200-300 ರೂಪಾಯಿ ಕೊಟ್ಟೆಲ್ಲ ಡ್ರೈ ಕ್ಲೀನ್ ಮಾಡಿಸಲ್ಲ. ನೀರಲ್ಲಿ ಸ್ವಲ್ಪ ತೆಗ್ದು ಹಾರಾಕ್ತೀನಿ ಅಷ್ಟೇ. ಸ್ವಲ್ಪ ಕಂಫರ್ಟ್ ಹಾಕಿ ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು, ಇಲ್ಲಾಂತಂದರೆ ಲಿಕ್ವಿಡ್ನಾದರೂ ಹಾಕಿ ನೆನೆಸ್ಬಿಟ್ಟು, ನೆನೆಸೋಕ್ಕೆಲ್ಲ ಹೋಗಲ್ಲ ನಾನು. ಏನಿದ್ರು ಸುಮ್ಮನೆ ಒದ್ಬಿಟ್ಟು ಹಾಕೋದಷ್ಟೇ. ಇದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅಂದರೆ ವಾಶ್ ಮಾಡೋದು ಮತ್ತು ವಾಷಿಂಗ್ ಮಿಷನ್ಗೆ ಹಾಕೋದು. ಸೊ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪ ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡ್ರೆ ಫಸ್ಟು ಬಟ್ಟೆಗಳನ್ನ ಮತ್ತು ನಾನು ಮುಂದಿನ ಕೆಲಸನ ಮಾಡ್ಕೋಬೋದು ಅಂತೇಳಿ ಫಸ್ಟು ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹಬ್ಬ ಮಾಡಬೇಕು ಅಂತಂದರೆ ಬಿಟ್ಟು ಬಟ್ಟೆಗಳು ಮನೇಲಿ ಇಟ್ಕೊಂಡು ಹೇಗೆ ಹಬ್ಬ ಮಾಡೋದಲ್ವ. ಸೊ ನಾನು ಹಬ್ಬ ಅಂತ ಒಂದೇ ಅಲ್ಲ, ನಾನು ಒಂದು ವಾರ ಮಾಡಬೇಕಂದ್ರೂ ಕೂಡ ನಾನು ವಾರ ಮಾಡೋದು ಗುರುವಾರ ಮಾಡ್ತೀನಿ, ಮತ್ತು ಶುಕ್ರವಾರ ಮಾಡ್ತೀನಿ, ಶನಿವಾರ ಮಾಡ್ತೀನಿ, ಸೋಮವಾರ ಎಲ್ಲ ವಾರಗಳು ಮಾಡ್ತೀನಿ ಅಂತಲೇ ಇಟ್ಕೊಳ್ಳಿ. ಸೊ ನನಗೆ ಬಟ್ಟೆಗಳಿರಬಾರ್ದು. ವಾರಕ್ಕೆ 2-3 ಸರಿ ಬಟ್ಟೆಗಳನ್ನ ವಾಷಿಂಗ್ ಮಿಷನ್ಗೆ ಹಾಕ್ಕೊಬಿಡ್ತೀನಿ ನಾನು. ಒಗೆಯವಿದ್ರೆ ಸೈಡ್ಗೆ ಎತ್ತಿಟ್ಕೊತೀನಿ, ಒಗೆಯವಿಲ್ಲ ಅಂತಂದರೆ ವಾಷಿಂಗ್ ಮಿಷನ್ಗೆ ಹಾಕ್ಕೊಬಿಡ್ತೀನಿ ಎಲ್ಲ ಕೂಡ. ಇನ್ನು ಬಚ್ಚಲ ಮನೆಗೆ ಬಂದುಬಿಟ್ಟು ನೀರು ಬಿಡ್ತಾಯಿದ್ದೀನಿ ಬಕೀಟಿಗೆ. ನೀರು ಬಿಟ್ಬಿಟ್ಟು ಸೀರೆಗಳೆಲ್ಲ ಸ್ವಲ್ಪ ಹೊತ್ತು ಲಿಕ್ವಿಡ್ ಹಾಕಿ, ಇಲ್ಲಾಂತಂದರೆ ಪೌಡ್ರ್ ಕೂಡ ಹಾಕ್ಬೋದು. ನಾನು ಇನ್ನೇನು ಲಿಕ್ವಿಡೇ ಇಟ್ಕೊಂಡಿದ್ದೀನಿ ಮನೇಲಿ, ವಾಷಿಂಗ್ ಮಿಷನ್ಗೆ ತಂದಿರ್ತೀವಲ್ವ. ಸೊ ಹಾಗಾಗಿ ಆ ಲಿಕ್ವಿಡ್ನ ಹಾಕ್ಕೊಂಡು ಸ್ವಲ್ಪ ತಿಂಗೆ ಅದ್ಬಿಟ್ಟು ಹಾರಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂಥೇಳಿ ಎಲ್ಲ ನೀಟಾಗೆ ಅದ್ತಾಯಿದ್ದೀನಿ. ಸೊ ಇನ್ನೇನು ಅದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಎತ್ತಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಒಂದೊಂದು ಸೀರೆಗಳ 2-3 ಸರಿ ಅಷ್ಟೇ ಉಡೋದು. ಏಕೆಂದರೆ ಮತ್ತೆ ಉಡಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ಇದು ರೀಸನ್ ಯಾಕೆ ಹಿಂಗೆ ಆಗುತ್ತೆ ಅಂತಂದರೆ, ನಮ್ಮ ಶಾಪ್ ಇರೋದ್ರಿಂದ ಹೊಸ ಬಟ್ಟೆಗಳನ್ನ ನೋಡಿ ಇದನ್ನು ತಗೋಬೇಕು ಅಂತ ಆಸೆ ಬಂದ್ಬಿಟ್ಟು ಜಾಸ್ತಿ ಬಟ್ಟೆಗಳನ್ನ ತೊಗೊಂಡು ನಾನೇ ಸ್ಟಿಚ್ ಮಾಡ್ತೀನಲ್ವ ಬ್ಲೌಸ್ಗಳೆಲ್ಲ. ಇನ್ನು ಕೂಲಿ ಕೊಡೋಗಿದ್ರೆ ಹೆಂಗಪ್ಪ, ಬೇರೆಯವ್ರಿಗೆಲ್ಲ ಅಮೌಂಟ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿಸ್ಬೇಕು ಅಂತ ಅನ್ನೋದಿರೋದು. ಸೊ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ, ಲೈನಿಂಗ್ ಒಂದು ಹಾಕ್ಕೊಳ್ತೀನಿ ಅಷ್ಟೇ. ಸೀರೆಗಳೆಲ್ಲ ನಮ್ಮ ಅಂಗಡಿಲೇ ತೊಗೊಳ್ತೀನಿ. ಅಂದರೆ ನಾನು ಬಂಡವಾಳ ಹಾಕಿರ್ತೀನಿ ಸೀರೆಗಳಿಗೆಲ್ಲ. ಸೊ ಏನಂದರೆ ಎದುರಿಗಿರೋದ್ರಿಂದ ಆ ರೀತಿ ಅನಿಸ್ಬಿಡುತ್ತೆ. ಇನ್ನೇನು ಅದನ್ನೆಲ್ಲ ವಾಶ್ ಮಾಡಿ ಎದ್ದುಬಿಟ್ಟು ಹಾರಾಕ್ಬಿಟ್ಟು ಬಂದೆ ಅಡುಗೆ ಮನೆಗೆ. ನೋಡಿ ಎಷ್ಟು ಚೆನ್ನಾಗಿ ಅಡುಗೆ ಮನೆನ ರೆಡಿ ಮಾಡಿದ್ದೀನಿ. ಹಾಲು ಇಟ್ಟಿದ್ದೀನಿ ಒಂದು ಒಲೆ ಮೇಲೆ.
ಹಾಲಿಟ್ಬಿಟ್ಟು ಹಾಲು ಕಾಯ್ತಾ ಇರುತ್ತೆ ಅಂತೇಳಿ ಒಂದು ವಿಡಿಯೋನ ಮಾಡಿಕೊಂಡೆ. ಸೊ ಈ ರೀತಿ ಇದೆ ನಮ್ಮದು ಅಡುಗೆ ಮನೆ. ಇನ್ನೇನು ಪಾತ್ರೆ ಸಾಮಾನುಗಳೆಲ್ಲ ನಾನು ಯುಗಾದಿ ಟೈಮಲ್ಲೆಲ್ಲ ಎತ್ತಿ ಬೇರೆ ಕಡೆ ಹಾಕ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಒಂದು ವಿಡಿಯೋನ ಮಾಡಿಕೊಂಡು ಮತ್ತೆ ರೂಮಿಗೆ ಬಂದೆ. ನಾನು ರೂಮಿಗೆ ಬಂದಿರೋ ಕಾರಣ ಏನು ಅಂತಂದರೆ, ಇನ್ನು ನಾನು ಹಾಸಿಗೆ ಮೇಲಿರೋ ಬಟ್ಟೆಗಳು ಕೂಡ ಎಲ್ಲ ತೆಗಿತಾ ಇದ್ದೀನಿ. ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬೇರೆ ಬಟ್ಟೆನ ಹಾಕೋಣ ಅಂತ ಹೇಳ್ಬಿಟ್ಟು, ಇನ್ನು ಯುಗಾದಿಲಿ ಚೇಂಜ್ ಮಾಡಿರೋ ಬಟ್ಟೆನೇ 8 ದಿನಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ಈ ರೀತಿ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಹಾಸಿಗೆ ಮಗಳವೆಲ್ಲನ ಇನ್ನು ತಿಂಗಳಿಗೆ ಮಿನಿಮಮ್ 3 ಇಂದ 4 ಸರಿ ಅಂತೂ ಚೇಂಜ್ ಮಾಡೇ ಮಾಡ್ತೀನಿ. ನನಗಿಷ್ಟ ಆಗಲ್ಲ. ಒಂದು ಸ್ವಲ್ಪ ಏನಾದರೂ ಬ್ಯಾಡ್ ಸ್ಮೆಲ್ ಬಂತು ಅಂದರೆ ಮಾತ್ರ ತೆಗ್ದೇ ಬಿಡ್ತೀನಿ. ಯಾಕೆ ಅಂತಂದರೆ ಇನ್ನು ಬೇಸಿಗೆ ಕಾಲ ಸಿಕ್ಕಾಪಟ್ಟೆ ಇನ್ನು ಬೆವರ್ತೀವಿ ನಾವು ಕೂಡ. ಹೇಗಂತಂದ್ರೂ ಕೂಡ ಸೆಕೆ ಆದೇ ಆಗುತ್ತಲ್ವ. ಸೊ ಹಾಗಾಗಿ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನೆಲ್ಲ ತೆಗೆದು ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡ್ರೆ ಬೇರೆದನ್ನ ಆರಾಮಾಗಿ ಹಾಕ್ಬೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಈ ರೀತಿ ಕೆಲಸಗಳನ್ನ ಈ ಒಂದು ವ್ಲಾಗಲ್ಲಿ ಫಸ್ಟ್ ಟೈಮ್ ನಾನು ಹಾಕ್ತಿರುವಂಥದ್ದು. ಏಕೆಂದರೆ ಬರೀ ದೇವಸ್ಥಾನಗಳಿಗೆ ಹೋಗಿರೋದು ಮತ್ತು ಊರುಗಳಿಗೆ ಹೋಗಿರೋದು, ನಮ್ಮ ಫ್ಯಾಮಿಲೀಸ್ ವಿಡಿಯೋಸ್ಗಳು ಈ ರೀತಿ ಎಲ್ಲ ಹಾಕಿದ್ದೀನಿ ನಾನು ಮೊದಲು. ಫಸ್ಟ್ ಟೈಮ್ ಈ ಥರ ನಮ್ಮ ಮನೆಯದೊಂದು ತೋರಿಸ್ಬಿಡೋಣ ಅಂಥೇಳಿ ಈ ವಿಡಿಯೋನ ಹಾಕ್ತಾ ಇರೋದು ಅಷ್ಟೇ. ಸೊ ಇನ್ನೇನು ಬೇರೆದು ಹಾಕಿ ನೋಡಿ ರೆಡಿ ಮಾಡಿದ್ದೀನಿ. ಇನ್ನೇನು ರೂಮಲ್ಲಿ ಜಾಸ್ತಿ ಇಟ್ಕೊಂಡಿಲ್ಲ. ಒಂದು ಮಂಚ, ಒಂದು ಬೀರುವ, ಈ ಕಡೆ ಕಬೋರ್ಡ್ ಇದೆ ಅಷ್ಟೇ. 2 ಕಿಟಕಿ ಓಪನ್ ಇರ್ತಾವೆ ಅಷ್ಟೇ ಆ ಕಡೆ. ಸೊ ಓಪನ್ ಮಾಡಿರಲ್ಲ ಅದನ್ನ ನಾನು, ಯಾವಾಗಾದರೂ ಒಂದೊಂದು ಸರಿ ಓಪನ್ ಮಾಡ್ಕೊತೀನಿ. ಇನ್ನು ಅದೆಲ್ಲ ಮಾಡಿ ಆದಮೇಲೆ ಫೈನಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಅಂದರೆ ಮಾರ್ಕೆಟ್ ಅಂದರೆ ಏನು ದೂರ ಇಲ್ಲ, ನಮ್ಮ ಇಲ್ಲೇ ತುಮಕೂರಲ್ಲೇ ನಾನು ಇದ್ದೀನಲ್ವ ಯಲ್ಲಾಪುರ, ಅಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಒಂದು ಹಣ್ಣಿನ ಮಾರ್ಕೆಟ್ ಆಗಿದೆ. ನನಗೆ ಕರ್ಬೂಜ ಹಣ್ಣು ಬೇಕಿತ್ತು. ಅಂದರೆ ಪಾನಕ ಮಾಡೋಕ್ಕೆ ಕರ್ಬೂಜ ಹಣ್ಣು ಬೇಕಿತ್ತು. ನಾನು ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿರಲಿಲ್ಲ. ನಾನು ಯಾವಾಗಲೂ ತುಮಕೂರಲ್ಲಿ ಇರೋ ಮಾರ್ಕೆಟ್ಗೆ ಹೋಗಿ ತೊಗೊಬರ್ತಿದ್ದೆ. ಸೊ ಈಗ ಯಲ್ಲಾಪುರದಲ್ಲೇ ಆಗಿಬಿಟ್ಟಿದೆ. ಇನ್ನು ಹೂಗಳೆಲ್ಲ ಮನೆ ಹತ್ರನೇ ತಂದು ಕೊಟ್ಟರು. ಸಾಕ್ಬಿಡು, ಒಂದು ಹಣ್ಣುಗಳನ್ನು ತೊಗೊಂಡು ಬರೋಣ ಅಂಥೇಳಿ ದೇವ್ರ ಪೂಜೆಗೆ ಅಂತ ಬಾಳೆಹಣ್ಣು ಮತ್ತು ಕರ್ಬೂಜ ಹಣ್ಣು ತೊಗೊಬರೋಣ ಅಂತ ಹೋಗ್ತಾಯಿದ್ದೀನಿ. 39 ರೂಪಾಯಿ kg ಇತ್ತು ಕರ್ಬೂಜ ಹಣ್ಣು. ಯಾವ ಫ್ರೂಟ್ಸ್ ನೋಡಿದ್ರು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ನಾನೊಂದು 500 ರೂಪಾಯಿಗೆ ಫ್ರೂಟ್ಸ್ ತರೋಣ ಮನೆಗೆ. ತುಂಬ ದಿನ ಆಯಿತು ಫ್ರೂಟ್ಸೇ ತಿಂದಿಲ್ಲ ಇತ್ತೀಚೆಗೆ ಅಂಥೇಳಿ ಫ್ರೂಟ್ಸ್ ತರಬೇಕಂತ ನಾನು ಹೋದರೆ ಯಾವುದಾದ್ರೂ ನೋಡಿ ಸಿಕ್ಕಾಬಟ್ಟೆ ಪ್ರೈಸ್ ಇತ್ತು. ಸೊ ಹಾಗಾಗಿ ನಾನು ಒಳ್ಳೇದು ಕರ್ಬೂಜ ಹಣ್ಣನ್ನ ಒಂದು 2 kg ತೊಗೊಳ್ಳೋಣ ಅಂಥೇಳಿ 2 ಹಣ್ಣ ತೊಗೊಂಡ್ರೆ ನೋಡೋಣ ಎಷ್ಟು ಬರುತ್ತೆ ತೂಕ ಅಂತೇಳಿ 2 ಹಣ್ಣ ಚೆನ್ನಾಗಿರೋನ ಆರಿಸ್ಕೊಳ್ತಾ ಇದ್ದೀನಿ. ನೋಡಿ 259 ರೂಪಾಯಿ ಆ್ಯಪಲ್ಲು. ಸಿಕ್ಕಾಬಟ್ಟೆ ಪ್ರೈಸ್ ಇತ್ತು ಬಿಡಿ, ಯಾವ್ದು ನೋಡಿದ್ರು ಪ್ರೈಸ್ ಜಾಸ್ತಿ ಇತ್ತು. ಇದು ಯಲ್ಲಾಪುರದಲ್ಲಿ ಹೊಸ್ದಾಗಿದೆ ಇತ್ತೀಚೆಗೆ ಹಣ್ಣಿನ ಒಂದು ಶಾಪು ದೊಡ್ಡದಾಗೆ. ಮತ್ತು 190 ರೂಪಾಯಿ ದ್ರಾಕ್ಷಿ, 299 ರೂಪಾಯಿ ಕಪ್ಪು ದ್ರಾಕ್ಷಿ. ನೋಡಿ ಆ್ಯಪಲ್ 300 ರೂಪಾಯಿ. ಆ್ಯಪಲ್ ಬೇರೆ ಥರ ಎಲ್ಲ ಆ್ಯಪಲ್ಸ್ ಇತ್ತಿಲ್ಲಿ. ಮಾವಿನಕಾಯಿ ಕೂಡ ಇದೆ, ಅದು ಕೂಡ 150 ರೂಪಾಯಿನೇ ಇರಬೇಕು. ಮತ್ತು ಎಲ್ಲ ಫ್ರೂಟ್ಸ್ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ಪ್ರೈಸ್ ಮಾತ್ರ ಸಿಕ್ಕಾಬಟ್ಟೆನೇ ಇತ್ತು. ನನಗೆ ಆ ಪ್ರೈಸ್ನೇ ನೋಡಿ ತುಂಬಾ ಶಾಕ್ ಆಗಿಬಿಡ್ತು ಆ್ಯಕ್ಚುಲಿ ಹೇಳಬೇಕು ಅಂತ. ಸೊ ಇನ್ನೇನೇನು ತೊಗೊಳೋದು ಬೇಡ, ಫ್ರೂಟ್ಸ್ ನೋಡೋಣ ಕಮ್ಮಿ ಆದಾಗ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಏಕೆಂದರೆ 200-300 ರೂಪಾಯಿ ಇಟ್ಟು ತಿನ್ನೋಷ್ಟು ಶ್ರೀಮಂತರಂತೂ ನಾವಲ್ಲ. ಸೊ ಹಾಗಾಗಿ ಬೇಡ ಅಂಥೇಳಿ ಯಾಕೋ ನನಗೆ ಬೇಡ ಅನ್ನಿಸ್ಬಿಡ್ತು. ನೋಡೋಣ ಅಂಥೇಳಿ ಸುಮ್ಮನೆ ಎಲ್ಲ ಒಂದು ವಿಡಿಯೋನ ಮಾಡ್ಕೊಂಡು ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಕಲ್ಲಂಗಡಿ ಹಣ್ಣು ಎಲ್ಲ ಇತ್ತು. ಕಲ್ಲಂಗಡಿ ಹಣ್ಣೇನು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಮೊದಲೇ ನೆಗಡಿ ಆಗಿತ್ತು ನನಗೆ. ಸೊ ಹಾಗಾಗಿ 1 kg ಬಾಳೆಹಣ್ಣು, 2 ಕರ್ಬೂಜ ಹಣ್ಣು ತೊಗೊಂಡೆ. ಇನ್ನು ಬಿಲ್ ಹಾಕ್ಸೋಣ ಅಂಥೇಳಿ ಅಲ್ಲಿಗೆ ಬಂದೆ ನಾನು. ಅವರು ಇದು ಕರ್ಬೂಜ ಹಣ್ಣ 2 ಎತ್ತಿಕ್ಕಿದ್ನಲ್ವಾ, ಅವರು ತೂಕ ಹಾಕ್ಬಿಟ್ಟು ಬೇರೆ ಕಡೆ ಸೈಡ್ಗೆ ಎತ್ತಿಟ್ಟಿದ್ರು. ಇನ್ನು 1 kg ಅಷ್ಟು ಬಾಳೆಹಣ್ಣ ತೊಗೊಂಡೆ ನಾನು. ಬಾಳೆಹಣ್ಣ ತೊಗೊಂಡು ಇನ್ನು ಮನೆಗೆ ಹೊಟ್ಬಿಟ್ಟು ಬಂದೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ನೋಡ್ತಾ ಹೋಗಿ. ಸೊ ಇನ್ನೇನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಒಂದು ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದಾಗ ಸೀರೆ ಹಾಕ್ಕೊಳ್ಳೋಣ ಅಂತ ಪ್ಲಾನಿಂಗ್ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಇದು ನಾನು ಮಿಂತ್ರದಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಈ ಲಿಂಕ್ ಬೇಕು ಅಂತಂದರೆ ನಾನು ಆಲ್ರೆಡಿ ಪವನ್ ಸುನಿ ಲೈಫ್ ಸ್ಟೈಲಲ್ಲಿ ಲಿಂಕ್ಸ್ ಹಾಕಿದ್ದೀನಿ. ನಂದು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಲಿಂಕ್ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಬೈ ಮಾಡಿ, ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸು 750 ರೂಪೀಸ್ ಆಗಿತ್ತು. ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದು, ಓಕೆನಾ. ನೋಡಿ ಈ ಥರ ಕಟ್ಕೊಳ್ಳೋದು ಕೂಡ ಬಂದಿದೆ, ನೋಡಿ ಈ ಥರ. ಸೊ ತುಂಬ ಚೆನ್ನಾಗಿದೆ, ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಆಮೇಲೆ ನಿಮಗೆ ಒಂದ್ಸರಿ ಲೆಂತಿಯಾಗಿ ತೋರಿಸ್ತೀನಿ ಈ ಡ್ರೆಸ್ನ. ಮತ್ತು ಇಲ್ಲಿ ಕಾಲರ್ ಇರುತ್ತೆ. ಆ್ಯಕ್ಚುಲಿ ಸಕ್ಕತ್ತಾಗಿದೆ, ನನಗಂತೂ ಸಖತ್ ಇಷ್ಟ ಆಗಿ, ಕ್ವಾಲಿಟಿ ಇಷ್ಟ ಆಗಿ ಇದನ್ನು ಬೈ ಮಾಡಿದ್ದು ನಾನು ಆ್ಯಕ್ಚುಲಿ. ಸೊ ಈಗ ಫಸ್ಟು ಅನ್ನಕ್ಕೆ ಇಟ್ಬಿಡ್ತೀನಿ. ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಮನೇಲಿ ಬಾಕ್ಸ್ ಕೇಳಿದ್ದಾರೆ, ಚಿತ್ರಾನ್ನ ಮಾಡಿಕೊಡು ಸಾಕು, ನಮ್ಗೆ ಇನ್ನೇನೂ ಬೇಡ, ಸ್ವೀಟ್ ನೀನೇ ತಿನ್ಕೊಬಿಡು ಅಂತ ಹೇಳಿದ್ದಾರೆ. ಬಟ್ ನಾನು ಯಾವುದೂ ಸ್ವೀಟ್ ಮಾಡ್ತಾ ಇಲ್ಲ, ಯಾಕೆಂದರೆ ತಿನ್ನೋಕ್ಕಾಗಲ್ಲ. ಮೊನ್ನೆ ಯುಗಾದಿ ಹಬ್ಬದಲ್ಲೆಲ್ಲ ಸುಮಾರು ಸ್ವೀಟ್ಸ್ ಎಲ್ಲ ತಿಂದ್ಬಿಟ್ಟಿದ್ದೀವಿ, ಕರ್ಗೋಡ್ಬು ಅದು ಇದು ಎಲ್ಲ. ಸೊ ಇವಾಗ ಮಾಡಿದ್ರು ನಮ್ಮ ಮನೇಲಿ ವೇಸ್ಟೇ. ಸೊ ಹಾಗಾಗಿ ಮಸಾಲೆ ಚಿತ್ರಾನ್ನ ಮಾಡ್ತೀನಿ ಇವಾಗ.
ಮತ್ತು ಆಲೇ ಹೆಸರುಬೇಳೆನ ನೆನೆಸಿಟ್ಟಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ನೆನೆಸಿಟ್ಟೆ, ಇದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಇನ್ನೇನು ಮೊಸರು ತೊಗೊಂಡು ಬಂದು ಕಲಿಸ್ಬಿಟ್ಟು ಮಜ್ಜಿಗೆ ಮಾಡ್ತೀನಿ. ಹಾಗೆಯೇ ಇನ್ನು ಕರ್ಬೂಜ ಎಲ್ಲ ತೊಗೊಂಡು ಬಂದಲ್ವ ಅವಾಗಲೇ ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಕೂಡ ನೋಡಿರ್ತೀರ. ನೋಡಿ, ಇದೊಂದು 2 ಮೊಳ ಹೂವು, ಕಳಸಕ್ಕೆಲೆ, ಮತ್ತು 1-2 ಕರ್ಬೂಜ. ಇದು 2 ಕರ್ಬೂಜಕ್ಕೆ ಎಷ್ಟಾಯಿತು ಗೊತ್ತಾ? 39 ರೂಪಾಯಿ kg ಇತ್ತು. ಇದಕ್ಕೆ 65 ರೂಪಾಯಿನೂ ಪೇ ಮಾಡಿದೆ ಅಂತ ಅನಿಸುತ್ತೆ. ಸೊ 2 ಕರ್ಬೂಜ ತೊಗೊಂಡು ಬಂದಿದ್ದೀನಿ. ಮತ್ತು 1 ಡಜನ್ ಬಾಳೆಹಣ್ಣು, ಅಂದರೆ 1 kg, ಡಜನ್ ಅಲ್ಲ ಇದು, 1 kg ಬಾಳೆಹಣ್ಣು. ಒಂದು ಸ್ವಲ್ಪ ಕಾಯಿದೆ, ಸ್ವಲ್ಪ ಹಣ್ಣಿದೆ. ಈ ಥರ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ಇದು ಹಣ್ಣಾಗಷ್ಟಲ್ಲಿ ತಿಂತೀವಿ, ಆಮೇಲೆ ಇದು ಕೂಡ ಹಣ್ಣಾಗುತ್ತೆ ಅಂತ ಈ ರೀತಿ ತೊಗೊಂಡೆ. ಇದು ದೇವ್ರ ಗಿಡಕ್ಕೆ. ಇನ್ನೇನು ಇವಾಗ ಶುರು ಮಾಡ್ಕೊತೀನಿ ಅಡುಗೆ ಕೆಲಸ. 11 ಕಾಲ ಆಗಿದೆ, ಇನ್ನೂ ಶಾಪ್ ಓಪನ್ ಮಾಡಿಲ್ಲ. ಎಲ್ಲ ಮುಗಿಸಿನೇ ಶಾಪ್ ಓಪನ್ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಕೊನೆವರೆಗೂ ವಿಡಿಯೋ ನೋಡಿ, ನಿಮ್ಗೆ ಖಂಡಿತ ಯಾವ ರೀತಿ ನಮ್ಮ ಶಾಪ್ ಇದೆ ಅಂತ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ತೋರಿಸ್ತಿರೋದು. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಫೈನಲಿ ಆ ಶಾಪ್ನ ನಾನು ತೋರಿಸ್ತೀನಿ, ಓಕೆನಾ? ಸೊ ಬೆಲ್ಲನ ನೆನೆಸಿಟ್ಟಿದ್ದೀನಿ. ಅದು ಯಾವ ಮಾತ್ರ ಇತ್ತೋ ಗೊತ್ತಿಲ್ಲ ನನಗೆ, ನೆನಿಬೋದಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ತಿಟ್ಟಿದ್ದೀನಿ, ಆಮೇಲೆ ನೆಂದಿಲ್ಲ ಅಂತಂದರೆ ಒಂದ್ಸರಿ ಗುಂಡ್ಕಲ್ ತೊಗೊಂಡು ಸಪ್ರೇಟ್ ಮಾಡಿ ಇದನ್ನು ಸ್ನ್ಯಾಶ್ ಮಾಡ್ಕೊತೀನಿ. ಒಂದು ಕಡೆ ಮಜ್ಜಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕಡೆ ರೈಸ್ ಹಾಕ್ತಾಯಿದೆ, ಒಂದು ಕಡೆ ಚಿತ್ರಾನ್ನಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಬೋಂಡ ಮಾಡೋಣ ಅಂತ ಕೂಡ ಇದ್ದೀನಿ, ಬೋಂಡ ಮೆಣಸಿನ್ಕಾಯಿ ಎಲ್ಲ ತಂದಿದ್ದೀನಿ. ಇನ್ನೇನು ರೈಸ್ ಎಲ್ಲ ಆಲೇ ಕೂಗಾಯಿತು. ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡೋದಷ್ಟೇ. ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡಿಕೊಂಡು ನಾವು ಮಜ್ಜಿಗೆನ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡಾಗ. ನೋಡಿ, ಇದ್ರ ಸಹಾಯದಿಂದ ಎಷ್ಟು ಚೆನ್ನಾಗಿ ಒಡ್ಕೊಳ್ತಾ ಇದೆ ಮಜ್ಜಿಗೆ. ಮೊಸರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ನಾನು. ಇದ್ರ ತುಂಬ ಮಾಡಿಬಿಟ್ರೆ ಅವ್ರಿಗೂ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಮಜ್ಜಿಗೆಗೆ ನೀರು ಹಾಕ್ತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಗುತ್ತೆ. ನೀರು ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂಚೂರು ಹಾಕ್ತಾಯಿದ್ದೀನಿ ನೀರು. ಸಾಕಿ ಪಾತ್ರೆ ತುಂಬ ಮಾಡಿದರೆ ಅವ್ರಿಗೂ ಒಂದು ವಾಟರ್ ಕ್ಯಾನ್ ತುಂಬ ಕೊಟ್ಬಿಡ್ತೀನಿ. ಪಾನ್ಕನು ಒಂದು ವಾಟರ್ ಕ್ಯಾನ್ ತುಂಬ ಕೊಟ್ಬಿಡ್ತೀನಿ, ಸರಿ ಹೋಗುತ್ತೆ. ಇದಕ್ಕೆ ಒಗ್ಗರಣೆ ಮತ್ತು ಮಸಾಲೆ ಏನು ಬೇಕೋ ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಸೊ ಇನ್ನೇನು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಚಿತ್ರಾನ್ನಕ್ಕೆ. ಇನ್ನೇನಿಲ್ಲ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಚಿತ್ರಾನ್ನ ಅಲ್ವಾ, ಸೊ ಖಾರ ಬೇಕು ನಮಗೆ. ಹಾಗಾಗಿ ಕಾಯಿ ತೊಗೊಂಡಿದ್ದೀನಿ, ಹಸೆಕಾಯಿ, ಹಸೆ ಕೊರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ಇದಕ್ಕೆ ಶುಂಠಿ ತೊಗೋಬೇಕು. ಇಷ್ಟು ಮಿಕ್ಸಿಗೆ ಗ್ರೈಂಡ್ರ್ ಮಾಡ್ಕೋಬೇಕು ನಾವು. ಸೊ ಯಾವ ಥರ ಅಂತಂದರೆ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು. ಸೊ ಫಸ್ಟು ನಾನು ಕಾಯಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ, ಆಮೇಲೆ ನಾವು ಹಸಿಮೆಣ್ಸಿನ್ಕಾಯಿನೂ ಶುಂಠಿನ ಎಲ್ಲ ಹಾಕಿ ಗ್ರೈಂಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ನೋಡಿ, ಈ ರೀತಿ ಕಾಯಿನ ಹಾಕ್ಕೊಂಡು ಫಸ್ಟು ನಾನು ರುಬ್ಕೊಳ್ತೀನಿ ಇದನ್ನ. ಇನ್ನೊಂದು ಏನು ಗೊತ್ತಾ, ನೀರೇನು ಹಾಕ್ಬಾರ್ದು. ನೋಡಿ, ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡಲೇ ರುಬ್ಬೇಕು ಇದನ್ನು, ಫೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಹಸಿಮೆಣ್ಸಿನ್ಕಾಯಿ ಒಂದೇ ಸರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಸೊ ಇಷ್ಟು ಕರಿಬೇವಿನ ಸೊಪ್ಪು. ಇದು ಮಸಾಲೆ ಚಿತ್ರಾನ್ನ ನಾನು ಮಾಡ್ತಿರುವಂಥದ್ದು. ಇದಕ್ಕೆ ಹಾಗೇ ಅರಳುಪ್ಪು ಕೂಡ ಹಾಕೋಬಿಡ್ತೀನಿ ನಾನು ಈಗಲೇ. ಸೊ ಇದಕ್ಕೆ ಅರಳುಪ್ಪು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಅರಳುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಷ್ಟು 1 ಸ್ಪೂನ್ ಹಾಕ್ಕೊಳ್ತೀನಿ, ಕಮ್ಮಿ ಬಂದರೆ ನೋಡೋಣ. ಯಾಕೆಂದರೆ ಯಾವುದು ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ, ದೇವ್ರ ಮುಂದೆ ಪ್ರಸಾದಕ್ಕೆ ಇಡಬೇಕಲ್ವ. ಸೊ ಹಾಗಾಗಿ ಇನ್ನು ದೇವ್ರ ಪೂಜೆ ಏನೂ ಮಾಡಿಲ್ಲ ನಾನು. 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ನೋಡೋಣ, ಕಮ್ಮಿ ಆದರೆ ಫೈನಲಿ ಮಿಕ್ಸ್ ಮಾಡ್ಕೊಳಕ್ಕಾಗುತ್ತೆ. ಸೊ ಇನ್ನೇನು ಮಿಕ್ಸಿಗೆ ನುಣ್ಣಗೆ ಇದನ್ನ ಆಡಿಸ್ಕೊಂಡ್ರೆ ಇದನ್ನು ರುಬ್ಕೊಬರ್ತೀನಿ. ನೋಡಿ, ಈಗ ನಾನು ಆಂಟಿ ಈಗ ಅಲ್ಲೇ ಹಾಕಿದ್ದೀನಿ. ಇವಾಗ ಹಾಕಬೇಕು, ಟೈಮ್ ಇಲ್ಲ, 2 ಗಂಟೆ ಮೇಲೆ ಹಾಕ್ಕೊತೀನಿ. ಹಾಂ. ಸೊ ನೋಡಿ, ಈ ಥರ. ಸರಿ ಆಂಟಿ. ಸೊ ಈ ಥರ ಮಸಾಲೆನ ರುಬ್ಕೊಂಡಿದ್ದೀನಿ. ಇದಕ್ಕೇನು ನೀರು ಹಾಕಿಲ್ಲ ನಾನು, ಅದೇ ರೀತಿ ಮಸಾಲೆನ ರುಬ್ಕೊಂಡಿರೋದು. ಸೊ ಇವಾಗ ನಾನು ಮಸಾಲೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಸಿಲ್ವರ್ ಬಾಣಲಿಲೇ ಮಾಡ್ತಾಯಿದ್ದೀನಿ ನಾನು. ಇನ್ನೊಂದು ಬಾಣಲಿ ಇದೆ, ಸೊ ಅದರಲ್ಲಿ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ ಸಿಲ್ವರ್ ಬಾಣಲಿಲಿ ನಾನೀಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಮಸಾಲೆ ಚಿತ್ರಾನ್ನ. ಈಗ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡೋದು ಸನ್ಪ್ಯೂರ್ ಆಯಿಲು. ಇದು ಕಲರ್ ಈ ಥರ ಯಾಕಿದೆ ಅಂತಂದರೆ, ನಾನು ಮೊನ್ನೆ ಬೋಂಡ ಮಾಡಿರೋ ಆಯಿಲ್ ಇದು, ಉಳಿದಿರೋದನ್ನ ಹಾಕ್ತಾಯಿದ್ದೀನಿ ನಾನು. ಸೊ ನೋಡಿ, ಇಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ತರಕಾರಿ ಕೂಡ ಹಾಕ್ಕೋಬೋದು, ಸಣ್ಣದಾಗಿ ಹೆಚ್ಚಿಬಿಟ್ಟು ಬೀನ್ಸು, ಕ್ಯಾರೆಟು ಹಾಕ್ಕೋಬೋದು. ಮತ್ತು ಇನ್ನೊಂದು ಬಟಾಣಿ ಯೂಸ್ ಮಾಡ್ಬೋದು, ಹಸೆ ಬಟಾಣಿನ. ನನ್ನ ಹತ್ರ ಅದೆರಡೂ ಇಲ್ಲ ಇವಾಗ, ಸೊ ಹಾಗಾಗಿ ಯೂಸ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಎಣ್ಣೆ ನೀಟಾಗಿ ಕಾದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಕಡಲೆ ಬೀಜನ ಹಾಕ್ಕೋಬೇಕು. ಫಸ್ಟು ಕಡಲೆ ಬೀಜನ ಹಾಕ್ಕೊಂಡು ನಾನು ಅದನ್ನು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಯಾಕೆ ಅಂತಂದರೆ ರೀಸನ್ ಇಷ್ಟೇ, ಕಡಲೆ ಬೀಜನ ನಾವು ಚೆನ್ನಾಗಿ ಎಣ್ಣೆ ಹುರ್ಕೊಂಡು ಸೈಡಿಗೆ ಎತ್ತಿಕ್ಕೊಳ್ಳೋದ್ರಿಂದ ಲಾಸ್ಟ್ ಫೈನಲಿ ಚಿತ್ರಾನ್ನ ಕಲಿಸ್ತೀವಲ್ವ, ಆ ಟೈಮಲ್ಲಿ ನಾವು ಹಾಕ್ಕೊಂಡಾಗ ಕಡಲೆ ಬೀಜ ಬಾಯಿಗೆ ಹಾಕೊಂಡ ತಕ್ಷಣವೇ ಕರಿ ಕರಿ ಅನ್ನುತ್ತೆ.
ಆ ಟೇಸ್ಟಿಗೋಸ್ಕರ ನಾನು ಆ ರೀತಿ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನೇನು ಎಣ್ಣೆ ಕಾಯ್ತಾ ಇದೆ. ಫಸ್ಟು ನಾನು ಕಡಲೆ ಬೀಜನ ಹುರ್ಕೊಳ್ತೀನಿ. ಕಡಲೆ ಬೀಜ ನಾನು ಊರಿಂದ ತಂದಿದ್ದೆ, ಖಾಲಿ ಆಗ್ತಾಯಿದೆ ಆಲ್ರೆಡಿ. ಸೊ ಫೈನಲಿ ಖಾಲಿ ಆಗ್ತಾಯಿದೆ. 3 ತಿಂಗಳೇನಾಯಿತು, ಜನವರಿಯಲ್ಲಿ ಕೊಟ್ಟಿದ್ರು ಅದನ್ನೆಲ್ಲ ನನಗೆ. 3 ಮಂತ್ಸ್ ಆಗಿದೆ ಇವಾಗ. ಖಾಲಿ ಆಗ್ತಾಯಿದೆ. ಇಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇನ್ನೇನು ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡು ಇದನ್ನು ಸೈಡಿಗೆ ಎತ್ಕೋಬೇಕಷ್ಟೇ. ಸೊ ಇನ್ನೇನು ಬೇಯ್ತಾ ಇದೆ ನೋಡಿ. ನಾನು ಆಲ್ರೆಡಿ ಇದನ್ನೆಲ್ಲ ಅಡುಗೆಗಳು, ಒಂದೊಂದು ಅಡುಗೆನೂ ನಾನು ಏನೆಲ್ಲ ಮಾಡ್ತೀನೋ ಅದೆಲ್ಲ ಅಡುಗೆಗಳು ನಾನು ಆಲ್ರೆಡಿ ಪವನ್ ಸುನಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಏನಂದರೆ ಇವಾಗ ಸೀರಿಯಲ್ ಹಾಕ್ತಾಯಿದ್ದೀನಿ ಅಷ್ಟೇ ಆ ಚಾನಲ್ಗೆ. ಫಸ್ಟೆಲ್ಲ ನಾನು ಒಂದು 100-150 ವಿಡಿಯೋಗಳು ಬರೀ ಅಡುಗೆವೇ ಹಾಕಿದ್ದೀನಿ ನಾನು ಅದರಲ್ಲಿ. ಒಂದ್ಸರಿ ಟೈಮ್ ಇದ್ರೆ ಚೆಕ್ ಮಾಡಿ. ಇವಾಗ ನಾನೆಲ್ಲ ವಿಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಇವತ್ತು ಟೈಮ್ ಆಗಿಬಿಡುತ್ತೆ. ಸೊ ಆಲ್ರೆಡಿ ಈಗ 11:30 ಆಯಿತು. ನಾನು ಇನ್ನೂ ಊಟ ಮಾಡಿಲ್ಲ, ಪೂಜೆ ಮಾಡಿಲ್ಲ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು. ಇನ್ನೇನು ಚಿತ್ರಾನ್ನ ಒಂದು ಮಾಡಿಬಿಟ್ರೆ, ಆಲ್ರೆಡಿ ಬೆಲ್ಲ ನೆನೆಸಿಟ್ಟಿದ್ದೀನಿ ನಾನು, ಮಜ್ಜಿಗೆನೂ ಮಾಡಿಟ್ಟಿದ್ದೀನಿ. ಫೈನಲಿ ಇನ್ನು ಬೋಂಡ ಒಂದು ಹಾಕಿದರೆ ಮುಗೀತು ಅಷ್ಟೇ. ಮತ್ತು ಇದು ಹೆಸರುಬೇಳೆಗೆ ಎಲ್ಲ ರೆಡಿ ಮಾಡ್ಕೋಬೇಕಷ್ಟೇ. ನಿಂತ್ಕೊಂಡು ಮಾಡಿದ್ರೆ ಬೇಗ ಬೇಗನೆ ಆಗುತ್ತೆ. ಇನ್ನು ಒಬ್ಬಟ್ಟು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಇನ್ನೂ 3 ಗಂಟೆ ಆಗಿರೋದು ಅಡುಗೆ ಆಗೋಷ್ಟರಲ್ಲಿ. ಸೊ ಇದಕ್ಕೆ ಫಸ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಫೈನಲಿ ಮತ್ತು ನಾನು ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಡಲೆಬೇಳೆ ಹಾಕ್ಬೇಕಿತ್ತು. ಕಡಲೆಬೇಳೆ ನಮ್ಮ ಮನೇಲಿ ಖಾಲಿ ಆಗೋಗಿದೆ, ತಂದಿಲ್ಲ. ಸೊ ಅದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲ ಅಂತಂದರೆ ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಬೋದು. ಇದೆಲ್ಲ ನೀಟಾಗಿ ಬೆಂದಾದ್ಮೇಲೆ ಈಗ ಮಸಾಲೆನ ಹಾಕ್ಕೊಳ್ಳೋದಷ್ಟೇ. ಜಾಸ್ತಿ ಕಾದಿರುತ್ತೆ, ಹುಷಾರಾಗಿ ಹಾಕ್ಕೋಬೇಕು ಮಸಾಲೆನ. ನಾನೊಂದು ಸ್ಪೂನ್ ಸಹಾಯದಿಂದ ಮಿಕ್ಸಿಲಿ ಇರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಸೊಯ್ಯಿ ಅಂದ್ಬಿಡುತ್ತೆ ಅದು ನೋಡಿ, ಈ ರೀತಿ ನೋಡಿ. ಹಾಗಾಗಿ ನಿಧಾನಕ್ಕೆ ನೋಡಿ ಹಾಕ್ಕೋಬೇಕು. ಇದಕ್ಕೆ ನೀರು ಏನು ಮುಟ್ಟಿಸ್ಬಾರ್ದು ನಾವು, ಹಾಗೆ ಹೇಳಿದ್ದೀನಿ ನಾನು. ಚೆನ್ನಾಗಿರಲ್ಲ ನೀರೆಲ್ಲ ಹಾಕ್ಕೊಂಡ್ರೆ. ಮಿಕ್ಸಿ ರುಬ್ಕೋಬೇಕಾದಾಗ ನೀರೇನು ಮಿಕ್ಸ್ ಮಾಡ್ದಿರ ನಾವು ರುಬ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ನೋಡಿ ಚೆನ್ನಾಗಿ ಆಗ್ತಾಯಿದೆ. ಮಸಾಲೆ ವಾಸನೆ ಹೋಗೋದು ಉಟ್ಕೋಬೇಕು ಇದನ್ನು. ಈಗ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ. ನಾವು ತರಕಾರಿ ಅಂತ ಹೇಳಿದ್ನಲ್ವಾ, ಎಣ್ಣೆ ಕಾದ ತಕ್ಷಣನೇ ತರಕಾರಿ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ತರಕಾರಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಬಟಾಣಿ ಎಲ್ಲ ಹಾಕ್ಕೊಂಡ್ರು ಕೂಡ ಸಕ್ಕತ್ತಾಗಿರುತ್ತೆ. ನಾನು ಇವಾಗ ಏನು ಮಸಾಲೆ ಹಾಕಿದ್ನೋ ಆ ಟೈಮಲ್ಲಿ ನಾವು ತರಕಾರಿನ ಹಾಕೋಬೇಕು, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಗ್ರೇವಿ ಥರ ಆಗ್ತಾಯಿದೆ. ಇಷ್ಟು ಥರ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈ ಟೈಮಲ್ಲಿ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಲಾಸ್ಟ್ಗೆ ಹಾಕ್ಕೊಳ್ತೀನಿ. ನಿಂಬೆಹಣ್ಣು ಹಾಕಿ ಮಾಡ್ತಾ ಇರೋದು ನಾನು. ಎಳ್ಳಿಕಾಯಿ ಯೂಸ್ ಮಾಡ್ಬೋದು ಈ ಥರ ಚಿತ್ರಾನ್ನಕ್ಕೆ, ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಅರಿಶಿನ ಪುಡಿ ಒಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡಿ. ಹಸಿ ವಾಸನೆ ಎಲ್ಲ ಹೋಗಿದೆ ಈಗ. ಸೊ ಫೈನಲಿ ಇವಾಗ ನಾನು ಈ ಥರ ಕ್ಯಾರೆಟ್ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇನ್ನು ಹೆಸರುಬೇಳೆಗೂ ಬೇಕಲ್ವ, ಸೊ ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನ ಕ್ಯಾರೆಟ್ ತುರಿನ ಹಾಕ್ಕೋಬೇಕು. ಜಾಸ್ತಿ ಹಾಕಿರೋ ಸ್ವೀಟ್ ಆಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕಬೇಕು. ಯಾಕೆಂದರೆ ಕ್ಯಾರೆಟು ಸ್ವೀಟ್ ಇರೋದ್ರಿಂದ ಸ್ವೀಟ್ ಬಂದ್ಬಿಡುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಮಸಾಲೆ ಚಿತ್ರಾನ್ನ. ಇದಕ್ಕೆ ಇನ್ನೂ ಎಷ್ಟೊಂದು ಇವತ್ತು ಆ್ಯಡ್ ಮಾಡಿಲ್ಲ, ನನ್ನ ಟೈಮ್ ಇಲ್ಲ. ಸೊ ನೋಡಿ ಈ ಥರ. ಇನ್ನು ಅದೆಲ್ಲ ಆದಮೇಲೆ ನಿಂಬೆಹಣ್ಣು ರಸನ ಹಿಂಡ್ಕೊಳ್ಳೋದು ಈ ಥರ. ನಿಂಬೆಹಣ್ಣು ರಸನ ಏನು ಗೊತ್ತಾ, ನಾನು ಆರಿಸ್ಬಿಟ್ಟು ಹಿಂಡ್ತಿದ್ದೆ, ಇವತ್ತು ಟೈಮ್ ಇಲ್ಲ. ಸೊ ಹಾಗಾಗಿ ಹಾಗೆ ಹಿಂಡ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೆ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ನೋಡಿ. ಈ ಥರ ಒಂದು ನಿಂಬೆಹಣ್ಣು ಆದರೆ ಸರಿ ಹೋಗುತ್ತೆ ಅಂತ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ನಾನು. ಕರೆಂಟ್ ಹೋಯ್ತು ಅನಿಸುತ್ತೆ, ನೀಟಾಗಿ ಕಾಣಿಸ್ತಾ ಇಲ್ಲ. ಸಿಕ್ಕಾಬಟ್ಟೆ ಕರೆಂಟ್ ಹೋಗ್ತಿದೆ ಬೇಸಿಗೆ ಕಾಲಲ್ಲೇ. ಸೊ ಹಾಗಾಗಿ ನೋಡಿ ಈ ಥರ ಆಗಿದೆ ಗೊಜ್ಜು. ಇನ್ನೇನು ಇದನ್ನು ಇಳಿಸ್ಬಿಟ್ಟು ಇವಾಗ ಅನ್ನ ಕಲಿಸೋದು ಅಷ್ಟೇ. ಈಗ ಬೋಂಡಕ್ಕೆ ಇಟ್ಕೋತೀನಿ. ಸೊ ಇನ್ನೇನು ಕಡಲೆ ಹಿಟ್ಟು ಆಲ್ರೆಡಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಈ ರೀತಿ ಇದರಲ್ಲಿ ಎಷ್ಟೊಂದೆಲ್ಲ ಕೆಲಸ ಮಾಡ್ಕೋಬೋದು ಗೊತ್ತಾ. ಮಜ್ಜಿಗೆ ಕಲಿಸ್ಕೋಬೋದು, ಕಡಲೆ ಹಿಟ್ಟನ್ನ ಕಲಿಸ್ಕೋಬೋದು, ಹಿಟ್ಟುಗಳೆಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ನೋಡಿ. ಈ ಥರ ಆಯಿಲ್ ಕಾದಿರೋ ಆಯಿಲ್ಲ ಸ್ವಲ್ಪ ಬೋಂಡದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಟ ಚಟ ಅಂತೈತದು. ಈ ರೀತಿ ಹಾಕ್ಕೊಂಡು ಇದಕ್ಕೆ ಇನ್ನೇನು ಹಾಕಿಲ್ಲ ನಾನು. ಜೀರಿಗೆ ಮತ್ತು ಖಾರದ ಪುಡಿ, ಅರಿಶಿನ ಪುಡಿ, ಸೋಡಾ ಪುಡಿ ಅಷ್ಟೇ ಹಾಕ್ಕೊಂಡಿರೋದು. ಕಡಲೆ ಹಿಟ್ಟು, ಇನ್ನು ಬೋಂಡ ಮೆಣಸಿನ್ಕಾಯಿ ತೊಗೊಂಡು ಈಗ ಹಾಕೋದಷ್ಟೇ. ಎಣ್ಣೆ ಕಾದಿದ್ರೆ ಒಂದ್ಸರಿ ನೋಡಿಬಿಟ್ಟು ಹಾಕೋದಷ್ಟೇ. ಈಗ ಕರೆಕ್ಟಾಗಿದೆ ಇದು ತೊಗೊಳಕ್ಕೆ. ಈ ರೀತಿ ಆಲ್ರೆಡಿ ಬೋಂಡ ಮೆಣಸಿನ್ಕಾಯಿನ ರೆಡಿ ಮಾಡಿ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಹಾಕೋದು. ಸೊ ಇನ್ನೇನು ಎಣ್ಣೆನೂ ಕಾದಿತ್ತು ಚೆನ್ನಾಗಿ. ಇವಾಗ ನಾನು ಬೋಂಡನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಬೋಂಡ ಹಾಕ್ಕೊಳ್ಳೋದು ಇನ್ನೇನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಎಣ್ಣೆ ಜಾಸ್ತಿ ಕಾದಾಗ ಏನಾಗ್ಬಿಡುತ್ತೆ ಅಂದರೆ ಬೋಂಡ ಸೀದೋಗ್ಬಿಡುತ್ತೆ. ಮೀಡಿಯಮಾಗಿ ನಾವು ಕಾಸ್ಕೋಬೇಕಾಗುತ್ತೆ. ಸೊ ನಾನು ಕೂಡ ಮೀಡಿಯಮಾಗೆ ಕಾಸ್ಕೊಂಡು ಬೋಂಡನ ಹಾಕ್ತಾಯಿದ್ದೀನಿ. ಜಾಸ್ತಿ ಬಾಣಲಿಗೆ ಬೋಂಡನ ಹಾಕ್ಬಿಟ್ಟಿದ್ದೀನಿ ನಾನು, ಅಂದರೆ ಬೇಗ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರ ಬಸ್ಗೆ ಟೈಮ್ ಆಗಿಬಿಡುತ್ತೆ. ಕರೆಕ್ಟಾಗಿ 1:50ಕ್ಕೆ ನಾನು ಊಟನ ಕೊಡಬೇಕು ಬಸ್ ಸ್ಟ್ಯಾಂಡಿಗೆ ತೊಗೊಂಡೋಗ್ಬಿಟ್ಟು. ಏನಾದ್ರು ಬಸ್ ಮಿಸ್ ಆದರೆ ಮತ್ತು ಊಟನೂ ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅರ್ಜೆಂಟಾಗಿ ಅಡುಗೆಗಳನ್ನ ಮಾಡ್ತಾಯಿದ್ದೆ ಇವತ್ತು. ಇನ್ನೊಂದು ಏನು ಗೊತ್ತಾ, ಚಿತ್ರಾನ್ನದಲ್ಲಿ ಯಾರೂ ಬೇಜಾರು ಮಾಡ್ಕೊಬಿಡಿ, ನಾನು ಜೀರಿಗೆ ಹಾಕಿಲ್ಲ. ಸೊ ಇನ್ನೊಂದು ಐಟಮು ಕಡಲೆಬೇಳೆ ಇಲ್ಲ ಅಂತ ಹೇಳಿದ್ದೀನಿ. ಸೊ ಇನ್ನೇನು ಬೋಂಡನೆಲ್ಲ ರೆಡಿ ಮಾಡಿ ಆಯಿತು. ಮತ್ತು ನಾನು ಈ ಕಡೆ ಪಾನಕ ಮಾಡ್ಕೋಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ಕರ್ಬೂಜ ಹಣ್ಣು ತಂದಿದ್ನಲ್ವ, ಸೊ ಅದನ್ನು ಕೂಡ ನಾನು ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಬೀಜನೆಲ್ಲ ತೆಗೆದುಬಿಡೋದು ಅಷ್ಟೇನೆ. ಬೀಜನೆಲ್ಲ ಸೈಡಿಗೆ ತೆಗೆದುಬಿಟ್ಟು ಚೆನ್ನಾಗಿ ನೀಟಾಗಿ ಎಲ್ಲ ತೊಗೊಂಡ್ರೆ ಆಯಿತು ಅಷ್ಟೇ ಹಣ್ಣನ್ನೆಲ್ಲನ. ಸೊ ಇನ್ನೇನು ಅದನ್ನೆಲ್ಲ ನಾನು ಸ್ಪೂನ್ ಸಹಾಯದಿಂದ ತೆಗಿತಾ ಇದ್ದೀನಿ. ಸ್ಪೂನಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯ ಐಡಿಯಾ ಮಾಡ್ತಾಯಿದ್ದೀನಿ ನಾನು. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಬೆಲ್ಲ ನಾನು ಒಂದು ಇದರಲ್ಲಿ ಹಾಕಿಟ್ಟಿದ್ನಲ್ವ, ಅದು ಎಲ್ಲ ಕರ್ಗೋಗಿತ್ತು. ಸೊ ಒಂದು ಚೂರಿತ್ತು ಅಷ್ಟೇ. ಅದನ್ನು ಕೂಡ ನಾನು ಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ, ಕೈಯಲ್ಲಿ ಫ್ರೆಶ್ ಆಗ್ತಾಯಿದೆ ಆ್ಯಕ್ಚುಲಿ. ಇನ್ನೇನು ನೆಂದಿರುತ್ತಲ್ವ, ಸೊ ತುಂಬ ಚೆನ್ನಾಗಿ ಫ್ರೆಶ್ ಆಗುತ್ತೆ. ನಾನು ನೆನೆಯುತ್ತಿಲ್ವ ಅಂತ ತುಂಬಾ ಡೌಟ್ ಇತ್ತು ನನಗೆ. ಸೊ ತುಂಬ ಚೆನ್ನಾಗಿ ನೆಂದಿತ್ತು. ನೆಂದಾದ್ಮೇಲೆ ಇನ್ನು ಉಳ್ದಿರೋದನ್ನ ಆ ರೀತಿ ಕೈಯಲ್ಲಿ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನಿದ್ರೂ ಏನಾಗಲ್ಲ, ಒಂದೊಂದು ಕರ್ಗೋಗ್ಬಿಡುತ್ತೆ. ನಾವು ಕುಡಿಯೋಷ್ಟರಲ್ಲಿ ಅದು ಕರ್ಗೋಗೇ ಬಿಡುತ್ತೆ. ಸೊ ಇನ್ನೇನು ಅದೆಲ್ಲ ಪಾನಕಕ್ಕೆ ರೆಡಿ ಮಾಡಿದ್ದಾದಮೇಲೆ ಇನ್ನು ನಾನು ನೀಟಾಗೆ ಕರ್ಬೂಜ ಹಣ್ಣಿನಗಳು ಬೀಜನೆಲ್ಲ ಸೈಡಿಗೆ ತೆಗೆದು ಬಿಡ್ತಾ ಇದ್ದೀನಿ ನಾನು. ಬೀಜನೆಲ್ಲ ಸೈಡಿಗೆ ತೆಗೆದು ಮತ್ತೆ ಸ್ಪೂನ್ ಸಹಾಯದಿಂದ ಕರ್ಬೂಜ ಹಣ್ಣನ್ನೆಲ್ಲ ತೊಗೊಳ್ತಾ ಇದ್ದೀನಿ ನಾನೊಂದು ಬಟ್ಲದಲ್ಲಿ. ಯಾಕೆ ಅಂತಂದರೆ ಅದು ಕೈಯಲ್ಲೆಲ್ಲ ಸ್ನ್ಯಾಶ್ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಮಿಕ್ಸಿಲಿ ಒಂದು 4-5 ರೌಂಡ್ ಆಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪೀಸ್ ಆಗಿ ಸಿಗುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಈ ಥರ ಈಸಿ ಅನ್ನಿಸ್ತು. ಸೊ ಹಾಗಾಗಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ. ಇನ್ನು ನೋಡಿ ಒಂದು ಹಣ್ಣಿನಗಳದೆಲ್ಲ ಪೂರ್ತಿ ನಾನು ತೊಗೊಂಡಿದ್ದಾಯಿತು. ಸೊ ಇನ್ನೇನೆಲ್ಲ ತೆಗ್ದಿದ್ದಾದಮೇಲೆ ಮಿಕ್ಸಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸಿ ಒಳಗಡೆ ಹಾಕ್ಕೊಂಡು ಅದನ್ನು ಒಂದು 2 ರೌಂಡ್ ಆಡಿಸ್ಕೊಬಿಟ್ರೆ ತುಂಬ ಚೆನ್ನಾಗೆ ಟೇಸ್ಟಿಯಾಗಿ ಜ್ಯೂಸ್ ಒಳಗಡೆ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ಅಂತ ಈ ರೀತಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ. ಏಕೆಂದರೆ ಬೆಲ್ಲಕ್ಕೂ ಕರ್ಬೂಜ ಹಣ್ಣಕ್ಕೂ ತುಂಬಾ ಟೇಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಇಷ್ಟು ಆಡಿಸ್ಕೊಂಡಿದ್ದೀನಿ ಅಷ್ಟೇ. ಅಷ್ಟೊಂದು ನುಣ್ಣಗೂ ಆಡಿಸ್ಕೋಬಾರ್ದು, ಪೀಸ್ ಥರನೇ ಇರಬೇಕು. ಆ ರೀತಿ ನಾವು ಅದನ್ನು ಹಾಕ್ಕೊಂಡ್ರೆ ನೋಡಿ ಈ ರೀತಿ ಅದರೊಳಗಡೆ ಹಾಕ್ಕೊಂಡ್ರೆ ಜ್ಯೂಸು ರೆಡಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೋಬೋದು. ಸೊ ಏಕೆಂದರೆ ನಾವು ಟೇಸ್ಟ್ ಮಾಡೋಂಗಿಲ್ಲ ಇದನ್ನು. ಸೊ ಹಾಗಾಗಿ ದೇವ್ರಿಗೆ ಇಡಬೇಕಲ್ವ. ಇನ್ನು ನಾನು ಏಲಕ್ಕಿ ಒಂದು 5-6 ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಏಲಕ್ಕಿ ಕೂಡ ಹಾಕೋಣದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿ ಇನ್ನೂ ಆ ರೀತಿ ಪೀಸಸ್ಗಳಿದೆ. ಸೊ ಅದನ್ನು ನನ್ನ ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಮಡಿಯಿಂದನೇ ಮಾಡ್ತಾ ಇರೋದು. ಯಾವುದು ಒಂದು ಇಂದಲೂ ಮಾಡ್ದಿರಾ, ಒಂದು ಏನು ಬಾಯಲ್ಲಿ ಹಾಕ್ಕೊಳ್ತೀರಾ, ನಾನು ದೇವ್ರಿಗೆ ಎಡೆ ಹಾಕಿ ಮತ್ತೆ ನಾನು ಊಟ ಮಾಡೋದು. ಸೊ ಮತ್ತೆ ನಾವು ಅದನ್ನೆಲ್ಲ ಹೆಂದಲು ಮಾಡೋದು. ಏಕೆಂದರೆ ಹಬ್ಬಗಳ ದಿನ ಎಲ್ಲ ನಾನು ಇದೇ ರೀತಿಯೇ ಮಾಡ್ತಾ ಇರ್ತೀನಿ. ಸೊ ಇನ್ನೇನು ಅದೆಲ್ಲ ಆಯಿತು. ಅದೆಲ್ಲ ರೆಡಿ ಮಾಡಿದ್ದಾದಮೇಲೆ ಫೈನಲಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕಂತ ಅನ್ನಿಸ್ತು. ಬೆಲ್ಲ ಒಂದು 1/4 kg ಬೆಲ್ಲನ ಹಾಕಿದ್ದೆ ಅಂತ ಅನ್ನಿಸ್ತು. ಸೊ ಯಾಕೆ ಅಂತಂದರೆ ಜಾಸ್ತಿ ನೀರು ಹಾಕಿದ್ರು ಸಪ್ಪೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನಾನು ದೇವ್ರಿಗೆ ಇಟ್ಟಾದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ನಾವು ನೀರನ್ನ ಹಾಕ್ಬೋದಲ್ಲ ಅಂತೇಳಿ ಅಷ್ಟೇ ಸಾಕು ಬಿಡ ಅಂತ ಹೇಳ್ಬಿಟ್ಟು ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇನ್ನು ಅದೆಲ್ಲ ಮುಗೀತು. ಸೊ ಈಗ ಹೆಸರುಬೇಳೆನ ರೆಡಿ ಮಾಡಬೇಕು ನಾನು. ಹೆಸರುಬೇಳೆಗೆ ಏನೆಲ್ಲ ಹಾಕಿದ್ದೀನಿ ಅಂತಂದರೆ ನಾನು ಹೆಸರುಬೇಳೆನ ತೊಳೆದು ನೀಟಾಗಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು ಸೌತೆಕಾಯಿನ ನೀಟಾಗಿ ಎಲ್ಲ ತುರಿದ್ಬಿಟ್ಟು ಅದನ್ನು ರಸನ ಸೈಡಿಗೆ ಹಿಂಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಾವು ಎಕ್ಸ್ಟ್ರಾ ಈರುಳ್ಳಿ ಹಾಕ್ಕೊಳ್ತೀವಿ ಟೇಸ್ಟ್ಗೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವರ ಕಡೆ ಈರುಳ್ಳಿನ ಹಾಕ್ಕೊಳ್ತಿಲ್ಲ. ಮತ್ತು ನಿಂಬೆಹಣ್ಣು ರಸನ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಏಕೆಂದರೆ ಲಾಂಗ್ ಆಗಿಬಿಡುತ್ತೆ, ನಿಮಗೂ ನೋಡೋಕ್ಕೆ ತುಂಬಾ ಬೋರ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಕಲಿಸಿದ್ದೀನಲ್ವ, ಸೊ ಅಲ್ಲೇವರೆಗೂ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನೆಲ್ಲ ಪ್ರೊಸೆಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನಮ್ಮ ಶಾಪ್ ಕೂಡ ಇನ್ನೂ ತೋರಿಸಿಲ್ಲ ನಿಮಗೆ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಇದಕ್ಕೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೆ. ಇದು ಮಜ್ಜಿಗೆಗೂ ಆಗುತ್ತೆ, ಸೊ ಇದಕ್ಕೂ ಆಗುತ್ತೆ ಅಂತೇಳಿ 2 ಸರಿ ಪ್ಲ್ಯಾನ್ ಮಾಡ್ಕೊಂಡಿರುವಂಥದ್ದು. ಸೊ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತಂತ ಖಂಡಿತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಖಂಡಿತ ನನ್ನ ಹತ್ರ ಕೇಳ್ಬೋದು ನೀವು. ಹಾಗೆ ನನ್ನ ಪವನ್ ಸುನಿ ಲೈಫ್ ಸ್ಟೈಲ್, ಸುನೀತಾ ಪವನ್ 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.